ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ ಅಗೋರಾತ್ರಿ ಚಳವಳಿಯನ್ನು ಹಮ್ಮಿಕೊಂಡಿದ್ವಿ. ಕಾರಣ ಇಷ್ಟೇ, ನಮ್ಮ ಮಹಿಳೆಯರು ದುಡಿಯೋಕ್ಕೆ ಶುರು ಮಾಡಿ 50 ವರ್ಷ ಆಗಿದೆ. 50 ವರ್ಷಕ್ಕೆ ಕಾಲಿಡ್ತಾಯಿದ್ವಿ. 1975ರಿಂದ ಹಿಡಿದು 1925ನೇ ಇಸ್ವಿ ತನಕನೂ ಕೂಡ ನಮ್ಮ ಮಹಿಳೆಯರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಗೌರವಧನ ಅನ್ನೋ ಒಂದು ಹಣೆಪಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ತಾ ಬರ್ತಾಯಿದ್ವಿ. ಈಗಿನ ದಿನದಲ್ಲಿ ನಾವು ಸಂಸಾರವನ್ನು ಸರಿದೂಗಿಸೋಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡುವಂಥ ಒಂದು ವೇದಿಕೆಯಲ್ಲಿ ಕೆಲಸಕ್ಕೆ ತಕ್ಕಂಥ ಒಂದು ವೇತನ ಕೊಡಬೇಕು ಅಂತಂದೇಳಿ ಸರ್ಕಾರಗಳು ಎಷ್ಟೋ ಸಲ ಎಲ್ಲ ಕಡೆ ಹೇಳ್ತಾ ಬರ್ತಾ ಇದೆ. ಆದರೆ ಕಾರ್ಯಕರ್ತರಿಗೆ ಮಾತ್ರ ಇದುವರೆಗೂ ಒಂದು ಗೌರವಧನ ಹೆಚ್ಚಿಸಬೇಕು ಅಥವಾ ಅವ್ರಿಗೆ ಒಂದು ಕನಿಷ್ಠ ವೇತನ ಮಾಡಬೇಕು ಅಂತಂದೇಳಿ ಯಾವುದೇ ಒಂದು ನಿರ್ಧಾರ ತೊಗೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಹಮ್ಮಿಕೊಂಡಿರೋಂಥ ವಿಶೇಷ ಏನಪ್ಪ ಅಂತಂದರೆ, ನಮ್ಮ 108 ಬೇಡಿಕೆ ಯಾವುದೂ ಇಲ್ಲ, ಒಂದು ಮಾತ್ರ ಇಟ್ಟಿದ್ದೀವಿ. ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಒಂದು ಕನಿಷ್ಠ ವೇತನ ನೀಡಬೇಕು ಸರ್ಕಾರ ಅಂತಂದೇಳಿ ಕೇಳ್ಕೊಳ್ತಿದ್ವಿ. ಅದು ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಎದ್ದೇಳಲ್ಲ ಅಂತಂದೇಳಿ ಕೇಳ್ತಿದ್ವಿ. ಯಾಕಪ್ಪ ಅಂತಂದರೆ 10 ಹಲವು ಇಲಾಖೆ ಯೋಜನೆಗಳ ಜೊತೆಗೆ ಹೆಚ್ಚುವರಿ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. DLO ಕೆಲಸ ಮಾಡ್ತಾಯಿದ್ದೀವಿ. ಕೊರೋನಾ ಟೈಮಲ್ಲಿ ಜೀವದ ಹಂಗು ತೊರೆದು ನಾವು ಆರೋಗ್ಯ ಇಲಾಖೆ ಜೊತೆಗೆ ನಾವು BP ಕಿಟ್ ಹಾಕ್ಕೊಂಡು ಕೆಲಸ ಮಾಡಿದ್ವಿ. ಆದರೂ ಕೂಡ ಸರ್ಕಾರಕ್ಕೆ ಒಂದು ತನಿಖರ ಬರಲಿಲ್ಲ ಹಂಗೆ ಅಂತಂದೇಳಿ ನಮಗೊಂದು ಕನಿಷ್ಠ ವೇತನ ಮಾಡಬೇಕು ಅಂತಂದೇಳಿ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಏನೋ ಒಂದು ಆದೇಶ ಮಾಡಿದೆ. ಆದೇಶದಲ್ಲಿ D ಮತ್ತು C ದರ್ಜೆ ನೌಕರರನ್ನು ಪರಿಗಣಿಸಬೇಕು ಅಂತಂದೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಅದ್ರ ಪ್ರಕಾರ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಒಂದು ಆದೇಶನ ಪಾಲನೆ ಮಾಡಬೇಕು. ಅದಕ್ಕೂ ಮುಂಚೆ ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆ ಅಂತಂದರೆ ಒಂದು ಕನಿಷ್ಠ ವೇತನ ಕೇಳ್ತೀವಿ. ಕನಿಷ್ಠ ವೇತನ ಎಷ್ಟಪ್ಪ ಅಂತಂದರೆ, ನಮ್ಮ ಮಹಿಳೆಯರು ಸಮಾಜದಲ್ಲಿ ಬದುಕಲಿಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೇಳ್ತೀವಿ. 25,000 ರೂಪಾಯಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ 12,000 ರೂಪಾಯಿ ಕೊಡಿ ಅಂತ ಕೇಳ್ತಿದ್ವಿ. ಅಷ್ಟು ಕೊಟ್ಬಿಟ್ರೆ ನಾವು ಕಾರ್ಯಕರ್ತರೆಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಒಂದು ಸರ್ಕಾರ ನಮ್ಮ ಜೊತೆಗಿದೆ ಅಂತಂದೇಳಿ ನಾವು ಬಲವಾಗಿ ನಂಬಿ ಅವರಿಗೆ ವಿಶ್ವಾಸದಲ್ಲಿ ಕೆಲಸ ಮಾಡಿಕೊಡೋಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಹಾಗಾಗಿ ಇವತ್ತಿನ ಒಂದು ಬೇಡಿಕೆ, ನಮ್ಮ ಬೇಡಿಕೆ ಸರ್ಕಾರ ಒಂದು ವಿಶೇಷವಾಗಿ ತಗೊಂಡು ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಪ್ರೇಮ ಅಂತಂದೇಳಿ ಸ್ವತಂತ್ರ ಸಂಘಟನೆಯ ರಾಜ್ಯ ಅಧ್ಯಕ್ಷ.